ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಸಹೋದರ ನಾನು ಹೇಗಿದ್ದು ಅಂದ್ರೆ, ಬೆಳಿಗ್ಗೆ ನಾನು ಅವ್ರಿಗೆ ಒಂದು ಚೆಕ್ ಮಾಡಿಸಿದೆ. ನಮ್ಮ ಮನೆ ಊಟಕ್ಕೆ ಹೋಗಿದ್ದ. ಶುಗರ್ ನಾನು ಚೆಕ್ ಮಾಡ್ಕೊಂಡಿದ್ದೆ, ನಿಂದು ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡಿದೆ. 480 ದಿನ ಇತ್ತಲ್ಲ. ನಾನು ಹೋಗ್ಬಿಟ್ಟು ಕಳೆ ನೀನು ಹಾಕ್ಸ್ಕೊಂಡು ಅಂತ ಹೇಳ್ಬಿಟ್ಟು ಸೀದಾ ಬೆಳಿಗ್ಗೆನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ಎಲ್ಲ. ಆಮೇಲೆ ಪ್ರತಿದಿನ 5:30ಗೆ ಫೋನ್ ಮಾಡಿ ಕರ್ಕೊಂಡು ವಾಕ್ ಮಾಡಿಸ್ತೀನಿ. ಒಂಥರ ಮೇಕೆ ವಾಕ್ನಂತೆ ನಾವು ನಿಧಾನಕ್ಕೆ. ನಾನು ಫಾಸ್ಟ್ ಆಗಿ ಅವ್ರು ನಿಧಾನಕ್ಕೆ ಆಮೇಲೆ 2 ಗಂಟೆ ಬರೋದು. ಆದ್ರೂ ಬಿಡ್ತಿರ್ಲಿಲ್ಲ. ಅವ್ರು 2 ರೌಂಡ್ ನನ್ನ ಜೊತೆಲಿ ವಾಕ್ ಮಾಡಿಸ್ತಿದ್ದೆ. ಅದಾದ್ಮೇಲೆ ಬೆಳಿಗ್ಗೆನೂ ಜೊತೆಲಿರುವ, ಸಂಜೆಗೂ ಜೊತೆಲಿರುವ. ಅಷ್ಟೊಂದು ಆತ್ಮೀಯ ಸ್ನೇಹಿತ ನನಗೆ. ನಾನು ಇವನ ಅಧ್ಯಕ್ಷ ಆಗಕ್ಕೆ ಖುಷಿ ಪಡೋದ್ರಲ್ಲಿ, ಬಹುಶಃ ಅವ್ರ ಅಪ್ಪ ಖುಷಿ ಪಟ್ಟೋದೇನೋ ಗೊತ್ತಿಲ್ಲ, ನಾನಂತೂ ಭಾರಿ ಹೃದಯಪೂರ್ವಕವಾಗಿ ಖುಷಿ ಪಟ್ಟಿದ್ದೀನಿ. ಅಂತ ಒಬ್ಬ ನನ್ನ ಆತ್ಮೀಯ ಸಹೋದರ ಇರ್ತಕ್ಕಂಥ ವೆಂಕಟೇಶ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಭಾರತೀ ದೇವಿ ಅವರೇ, ಹಾಗೂ ಒಕ್ಕೂಟದ ತಿಮ್ಮಾನಾಯ್ಕ ಅವರೇ, ಚಂದ್ರಶೇಖರ್ ಅವರೇ, ಶ್ರೀನಿವಾಸ್ ಅವರೇ, ವೆಂಕಟೇಶ್ ಅವರೇ, ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಆಯುಷ್ ಅವರೇ, ಉಪಾಧ್ಯಕ್ಷರೇ, ಸಾರಿಕ್ ಅವರೇ, ಶೌಕತ್ ಅವರೇ, ಹಾಗೂ ಎಲ್ಲ ಆತ್ಮೀಯ ಕೆಳಗಡೆ ಕೂತವರೆಲ್ಲ, ನಮ್ಮ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರೇ, ನನ್ನ ಆತ್ಮೀಯ ಮುಖಂಡರೇ, ಗುರುವಣ್ಣರವರೇ, ಹಾಗೂ ಸನ್ನಿ ಅವರೇ, ನಿಧಿ ಅವರೇ, ಎಲ್ಲ ಆತ್ಮೀಯ ಮುಖಂಡರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಲ್ಲಿ ಪ್ರಾರಂಭ ಮಾಡಿದರು. ಇವತ್ತು ನಾನು ಸುದೈವ ಅನ್ಕೊಂತೀನಿ, ನಾನೇ ನಮ್ಮ ಅಕ್ಕಂಗೆ ಸನ್ಮಾನ ಮಾಡ್ತಕ್ಕಂಥ ಭಾಗ್ಯ ಭಾರಿ ಕಷ್ಟಪಟ್ಟು ಆ ಸಂಸ್ಥೆ ಕಟ್ಟಿದ್ರು. ನಾನು ಹೋದಾಗೆಲ್ಲ ಹೋಗ್ತಿದ್ದೆ, ಕರ್ಕೊಂಡು ಹೋಗೋಳು ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡು ಹಾಕಿಬಿಟ್ಟು ಗೊತ್ತಾಗ್ಲಿಲ್ಲ. ದುಡ್ಡು ಹಾಕೋಣ ಅಂದಳು. ಹೋದಾಗೆಲ್ಲ ಹಾಕಿದ್ದೆ. ಅದರಲ್ಲಿ 16 ಲಕ್ಷ ಉಳಿಸಿದ್ದೀನಿ ಅಣ್ಣ ಅಂತಿದ್ದೆ. ಈಗ ಎಷ್ಟು ಜಾಗರೂಕತೆಯಿಂದ ಹೆಣ್ಮಕ್ಳು ಆ ದುಡ್ಡು ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದ ಅಂತಂದ್ರೆ, 18 ಲಕ್ಷ ರೂಪಾಯಿ ಉಳಿಸೋಣ ಅಂತಂದ್ರೆ ಏನ್ ಕಡಿಮೆ. ಅದು ಈ ಗ್ರಾಮೀಣ ಪರಿಸರದಲ್ಲಿ ಇದ್ಕೊಂಡು ಒಂದು ಸಂಸ್ಥೆ ಕಟ್ಟತಕ್ಕಂಥದ್ದು ಎಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸವನ್ನ ನೀವೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಂದ್ರೆ, ಬಹುಶಃ ನಮ್ಮಲ್ಲಿ ಅದಕ್ಕೆ ಆಳಕ್ಕೆ ಹೋದಂಗೆ ಅದರ ಮಹತ್ವ ಗೊತ್ತಾಗ್ತಕ್ಕಂಥದ್ದು. ಇವತ್ತು ನೀವು ದೇಶದ GDPಗೂ ಕೂಡ ನೀವು ಸಹಾಯ ಮಾಡ್ತಕ್ಕಂಥ ಮಟ್ಟದಲ್ಲಿ ನೀವು ಹಾಲು ಉತ್ಪಾದಕರ ಸರ್ಕಾರ ಅಂದ್ರೆ, ಬಹುಶಃ ನಾವು ನಿಮ್ಗೆ ಏನ್ ಮಾನ್ಯತೆ ಕೊಡಬೇಕು ಅದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು, ಅಧಿಕಾರಿಗಳಿದ್ದಾರೆ, ಮತ್ತೆ ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಸದಸ್ಯರು ಕೂಡ ಇದ್ದಾರೆ. ಅದು ನಿಮ್ಮ ಜವಾಬ್ದಾರಿ. ಬರೀ ನೀವೇ ಮಾಡ್ಕೊಂಡು ಹೋಗ್ಬೇಡ್ರಿ, ಅವ್ರಿಗೂ ಒಂದಷ್ಟು ಕೊಡಿ. ಪಾಪ ಕಷ್ಟಪಟ್ಟು ಸಂಸ್ಥೆ ಕಟ್ತಾರೆ. ಇವತ್ತೇನಾದ್ರು ಸಂಸ್ಥೆ ಉಳ್ಕೊಂಡಿದ್ರೆ ಜಾಸ್ತಿ ಮಾಡ್ಕೊಂಡು ಸಾರಿಗೆ ಅಂತ ಅಷ್ಟೇ, ಬೇರೆ ಅಲ್ಲೆಲ್ಲ ಭಾವಿಸ್ಬೇಡಿ. ಸಂಬಳ ಸಾರಿಗೆ ಬಾರಿಗೆ ನೀವೇ ಮಾಡ್ಕೊಬೇಡಿ. ಅವು ಕಷ್ಟಪಟ್ಟು ಇವತ್ತು ಹಾಲಾಕ್ಸ್ಕೊಂಡು ಬೆಳಗಿನ ಜಾವಕ್ಕೆ ತೋಳೋದು ಬೆಳೆದು ಆ ಸಂಸ್ಥೆ ಕಟ್ತಾರಲ್ಲ, ಬಹುಶಃ ಅವರ ಏಳಿಗೆನೂ ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿರ್ಬೇಕಾಗುತ್ತೆ. ಆ ಕೆಲಸವನ್ನು ಕೂಡ ನೀವು ನಿಮ್ಮ ಒಕ್ಕೂಟದಿಂದ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅವ್ರೇನು 5 ಲಕ್ಷ ಕೇಳಿದ್ರಿ, ನಾವು 15 ಲಕ್ಷ ಕೇಳ್ತೀವಿ. ಈಗ ನೋಡಿ, ಸುಪ್ರೀಂ ಕೋರ್ಟ್ ಆಗಿನ ಪ್ರಕಾರ ನೀವು ಮಿನಿಮಮ್ ವೇಜಸ್ 18,000 ರೂಪಾಯಿ. ಇಲ್ಲಿ 15,000 ತಾಣ ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಕೈ ಎತ್ತಿಕೊಳ್ಳೋಣ? ಯಾರು ಇಲ್ಲ. ನೀವೆಲ್ಲ ಕೋರ್ಟ್ಗೆ ಹೋಗ್ಬಿಟ್ರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಆಯ್ತಾಯ್ತು, ಅದನ್ನೇ ಹೇಳ್ತೀನಿ. ನೀವೆಲ್ಲರೂ ಕೋರ್ಟ್ ಬಂದು ಯಾರು ಕೋರ್ಟಿಗೆ ತೆಗೆದು ಹಾಕಿದ್ರೆ ಇವ್ರು ಜೈಲಿಗೆ ಸೇರ್ಕೊಳ್ತಾರೆ. ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಎಲ್ಲರೂ ಜೈಲಿಗೆ ಹೋಗ್ತಾರೆ. ಮಿನಿಮಮ್ ವೇಜಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು 18,000 ರೂಪಾಯಿ ಕೊಡ್ಬೇಕು. ನಿಮ್ಗೆಲ್ಲ ಕೊಡ್ತಾ ಇರೋ 13, 12 ಅದು ಹೆಂಗ್ ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ನೀವು ಅಲ್ಲೇನಾದ್ರು ಕಡಿತೀರೋ ಪಡಿತೀರೋ ಗೊತ್ತಿಲ್ಲ. ಏನಾದ್ರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದೊಂದು ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ.
ಕೂಡ ಈ ಸಂಸ್ಥೆ ಕಟ್ಟಿದೆ. 146 ಸಂಘಗಳನ್ನ ಇಟ್ಕೊಂಡಿದ್ದೀರಾ. ಅದರಲ್ಲಿ 1,22,000 1,20,000 ದಿನಪತಿಗೆ ಹಾಲನ್ನ ಶೇಖರಣೆ ಮಾಡ್ತೀರಾ. ಈ ಒಕ್ಕೂಟಕ್ಕೆ ನೀವು ಕೂಡ ಆರ್ಥಿಕವಾಗಿ ಒಕ್ಕೂಟ ಬೆಳೆಯಲಿಕ್ಕೂ ಕೂಡ ನೀವು ಕೂಡ ನಿಮ್ದು ಸಹಕಾರವನ್ನು ನೀಡಿದ್ದೀರಾ. ನಿಮಗೂ ಕೂಡ ಇವರು ಒಕ್ಕೂಟದವರು ನಿಮ್ಗೆ ಸಹಕಾರ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ನೀವು ದಯಮಾಡಿ ಮುಂದಿನ ಮೀಟಿಂಗ್ಗಳೇ ಮಾಡಿ. ಪಾಪ ಅವು ಏನು ಇಲ್ಲದಂಗೆ 25-30-35 ವರ್ಷ ಕೆಲಸ ಮಾಡ್ಬಿಟ್ಟು ಏನು ಇದ್ದಂಗೆ ಮನೆಗೆ ಹೋಗ್ತವೆ ಅಂತಂದ್ರೆ ಪಾಪ ಅವ್ರಿಗೆ ನಿವೃತ್ತಿ ಆದ್ಮೇಲೆ ಏನು ಅಟ್ಲೀಸ್ಟ್ ಒಂದು 10-15 ಸಿಕ್ಕಿದ್ರೆ ಏನೋ ಒಂದು ಖುಷಿಯಾಗಿ ನಾವು ಸಂಸ್ಥೆಗೆ ಕೆಲಸ ಮಾಡೋದಕ್ಕೆ ಸಾರ್ಥಕತೆ ಆಯ್ತು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಗೊತ್ತು 30 ವರ್ಷ 60 ಕಳೆದ ಮೇಲೆ ಹೆಂಗಿರ್ತದೆ ಪರಿಸ್ಥಿತಿ ಅಂತ ನನಗೆ ಗೊತ್ತು, ನಿಮ್ಗೂ ಗೊತ್ತಿರುತ್ತೆ. ಯಾಕಂದ್ರೆ ಹೆಂಡತಿನೂ ಕೇಳಲ್ಲ, ಮಕ್ಕಳು ಕೇಳಲ್ಲ. ನಮ್ಮನ್ನ 60 ಕಳೆದಿದ್ದಕ್ಕೆ ನಮ್ಮ ಕೈ ಬಾಯಿ ಹೆಂಡತಿದಾಗ ಚೆನ್ನಾಗಿ ನೋಡ್ಕೊತಾರೆ. ಅದಾದ್ಮೇಲೆ ನೋಡು ನಮ್ಮ ಭಾರತ ಬಿಟ್ಟು ಆಡ್ತಿರ್ತಾರೆ ನಿಮ್ ಜೊತೆಗೆ. ಆದ್ರೆ ಅವ್ರ ಪಾಪ ಚೆನ್ನಾಗಿ ನೋಡ್ಕೊತೇನೆ. ಈಗ ಏನಿಲ್ಲ ಅಂದ್ರೆ ಅಕ್ಕಂತ ಹೇಳ್ತಿದ್ವಿ ಎಲ್ಲ ಈ ಭಾಷೆದಾಗೆ ನಾನು ಮದುವೆ ಆದ್ಮೇಲೆ ಅವಳ ಒಂದು ದಿವಸನೇ ನನ್ನ ಖರ್ಚಿಗೂ ನಾನು ಪರ್ಚೇಸ್ ಮಾಡಿ ನಾನು ಸ್ನಾನಕ್ಕೆ ಹೋದ್ರೆ ನನ್ನ ಬಟ್ಟೆಯಿಂದ ಹಿಡಿದು ನನ್ನ ತೊಟ್ಲಾಗಿರೋ ಮಗುನ ಹೆಂಗೆ ತಾಯಿ ಸಾಕ್ತಾಳೋ ಹಂಗೆ ಸಾಕಿವೆ. ಹಂಗೆ ಕರುಣೆಯಿಂದ ಇರ್ಲಿ, ನಿಮ್ಗೆಲ್ಲರೂ ಸಾಕಾರ ಇಟ್ಕೊಂಡು ಎಲ್ರು ಯಾರಿಗೂ ತೊಂದರೆ ಕೊಡ್ದಂಗೆ ಎಲ್ಲರ ನೋವುಗಳಲ್ಲಿ ಸ್ಪಂದಿಸ್ತಾ ನಿಮ್ಮಲ್ಲಿ ಅವಳು ಒಬ್ಳಾಗಿರ್ಲಿ ಇರ್ತಾಳೆ ಅಂತ ರಾಕ್ಷಸಿ ಇದ್ದಂಗೆ ಕೆಲಸ ಮಾಡೋದಾಗೆ 24/7 ಕೆಲಸ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ನೋಡಿ ವ್ಯವಹಾರ ಕಿತ್ಕೊಂಡು ನನ್ನ ಕೈಯಿಂದ 26 ವರ್ಷ ಆಯ್ತು, 27 ವರ್ಷ ಆಯ್ತು. ನಾನು ಕಾಸು ಅವತ್ತೋದೆ ಕೇಳಬೇಕು, ಬೆಳಿಗ್ಗೆ ಅಂದ್ರೆ ಕಾಸು ಅವತ್ತೋದೆ ಕೇಳಬೇಕು. ಇಷ್ಟೋ ವರ್ಷ ತೋಟ ಬಿಟ್ಟಿದ್ಲು ಅಷ್ಟೇ. ನನಗೆ ಅದ್ರ ₹1 ಕೋಟಿ ಬರೋದು ತೋಟದಲ್ಲಿ. ಅಂದ್ರೆ ಯಾವ ಮಕ್ಕಳು ಮರಿ ಓದ ಊರು ಅವಕ್ಕೆ ಇವಕ್ಕೆ ಹಂಚ್ಬಿಡ್ತಿದ್ದೆ. ನಾನೇನು ಅದನ್ನ ಇಟ್ಕೊಂತಿರ್ಲಿಲ್ಲ. ಯಾವನ ನನ್ನದೊಂದು ಉದ್ಯೋಗ ಯಾವಾಗ ಇಲ್ಲಿಂದಲೂ ನಾನು ನಡೆಸ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾನು ಬಿಸ್ನೆಸ್ ಮಾಡೋದ್ರಿಂದಲೇ ನಾನು ದುಡ್ಡಿರೋದ್ರೆ 10-20% ಯಾರು ಬಡವರಿಗೆ ಹಾಸ್ಪಿಟ್ಲ್ ಇರ್ಬೋದು, ಓದೋ ಮಕ್ಳಿಗೆ ಇರ್ಬೋದು, ಎಷ್ಟು ಮಕ್ಕಳು ಇಂಜಿನಿಯರಿಂಗ್ ಮಾಡಿಸಿದ್ರು ಗೊತ್ತಿಲ್ಲ, ಅಷ್ಟು ಮಕ್ಕಳನ್ನ ಓದ್ಸಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ನಾನು ಶ್ರೀಮಂತಲ್ಲ, ನನಗೆ ಅವತ್ತಿನ ಸಾಯಂಕಾಲಕ್ಕೆ ಏನು ಇಲ್ಲಿದ್ರು ಊಟಕ್ಕೆ ಇಲ್ಲಿದ್ರು ಯಾರು ಸಹಾಯ ಮಾಡ್ಬೇಕು ಅನ್ನೋದು ಮನಸ್ಸು. ಓದೋ ಮಕ್ಕಳಿಗೆ ಆತರ ನಾನು ಬೆಳ್ಕೊಂಡ್ ಬಂದಿರ್ತಕ್ಕಂಥದ್ದು. ಅವಳು ಕೂಡ ಸಹಾಯ ಮಾಡ್ತಾ ಹೋಗಿ ನಿಮ್ಗೆಲ್ಲ ಪಾಪ ಬಾಯಿಗೆ ಕೆಳಹಂತದಲ್ಲಿ ನೀವು ಬಡವರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಜನ. ನೀವೆಲ್ಲ ಸೆಕ್ರೆಟರಿಗಳು, ಅಧ್ಯಕ್ಷಗಳು ಅಂತಂದ್ರೆ ಬಡವರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಜನ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆದಾಗ್ತಾ ರೀತಿಯಲ್ಲಿ ನಮ್ಮ ವೆಂಕಟೇಶ್ ಅವರು ಕೂಡ ಜನಾನುರಾಗಿ ಶಾಸಕರು. ಅವರು ಕೂಡ ನಿಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸಿ